ಹಾಯ್ ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಗೀತಾ. ಇವತ್ತು ನಾನಿಲ್ಲಿ ತುಂಬ ಹೆಲ್ದಿ ಮತ್ತು ಆರೋಗ್ಯಕರವಾಗಿರುವಂತಹ ಬೀಟ್ರೋಟ್ ಪಲ್ಯ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ನಾನಿಲ್ಲಿ 4 ಬೀಟ್ರೋಟ್ ತೊಗೊಂಡು ಅದ್ರ ಮೇಲೆ ಲೇಯರೆಲ್ಲ ನೀಟಾಗಿ ತೆಕ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ತೆಕ್ಕೊಂಡು ಇದನ್ನು ನೀಟಾಗಿ ತೊಳ್ಕೊಬರ್ತೀನಿ. ಈಗ ಬೀಟ್ರೋಟ್ ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ, ಹಾಗಾಗಿ ಆಗಾಗ ಯೂಸ್ ಮಾಡ್ತಾಯಿರಿ. ನೋಡಿ, ಈಗ ತೊಳ್ಕೊಬಂದೆ. ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದೆ ನೋಡಿ, ಫುಲ್ಲು ರೆಡಿಶಾಗಿ ಕಾಣ್ತಾ ಇದೆ. ಈಗ ನಾನು ಇದನ್ನು ತುರ್ಕೊಳ್ತೀನಿ. ಸಣ್ಣ ಸಣ್ಣದಾಗಿ ತುರ್ಕೊಂಡು ತೊಗೊಂಡಿದ್ದೀನಿ. ನೋಡಿ, ಇಷ್ಟಾಗಿದೆ 4 ಬೀಟ್ರೋಟ್ ಗಡ್ಡೆಗೆ. ಈಗ ನಾನು ಇದರಿಂದ ರಸನೆಲ್ಲ ಹಿಂಡ್ಕೊಂಡು ತೊಗೊಳ್ತಾ ಇದ್ದೀನಿ. ಈಗ ನಾನು ರಸನೆಲ್ಲ ಹಿಂಡ್ಕೊಂಡಿದ್ದಾದಮೇಲೆ 2 ಈರುಳ್ಳಿ ತೊಗೊಂಡು ಚಾಪ್ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಈರುಳ್ಳಿ, ಕೊತ್ತಂಬರಿ ಸ್ವಲ್ಪ ಮತ್ತು 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡು ಅದಕ್ಕೆ ಎಣ್ಣೆ, ಸಾಸಿವೆ ಮತ್ತು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಅದು ಕೆಂಪು ಬಣ್ಣ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಈಗ ಹಸಿಮೆಣಸಿನ್ಕಾಯಿ ಸ್ವಲ್ಪ ಮತ್ತು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಹೊತ್ತು ಬೇಗ ಫ್ರೈ ಆಗಿಬಿಡುತ್ತೆ ಈರುಳ್ಳಿ ಹಾಕಿದ ತಕ್ಷಣ. ಬೀಟ್ರೂಟ್ನಲ್ಲಿ B9 ಅನ್ನೋ ಒಂದು ಹೇರಳವಾದ ವಿಟಮಿನ್ ಇರುತ್ತೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಯಾವಾಗಲೂ ಬೀಟ್ರೂಟ್ ಪಲ್ಯ ಮಾಡ್ಕೊಂಡು ತಿಂತಾಯಿರಿ. ಬೀಟ್ರೋಟ್ ಜ್ಯೂಸ್, ಬೀಟ್ರೋಟಿಂದ ಮಾಡೋ ಯಾವುದೇ ಅಡುಗೆ ಆಗಲಿ ತುಂಬ ಹೆಲ್ತಿಯಾಗಿರುತ್ತೆ. ನೋಡಿ, ಈಗ ಲಾಸ್ಟಿಗೆ ಬೀಟ್ರೋಟ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೀಟ್ರೋಟ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹೀಗೆ ಒಂದು 2 ನಿಮಿಷ ತಿರುಗಿಸ್ಕೊಡ್ಬೇಕು. ಈರುಳ್ಳಿ ಕಾಳು ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದ್ರ ಜೊತೆ. ಒಂದು 2 ನಿಮಿಷ ಫ್ರೈ ಮಾಡಿ ನಾನು ಇದನ್ನು ಒಂದು 5 ನಿಮಿಷ ಬೇಯೋದಕ್ಕೆ ಕ್ಯಾಪ್ ಹಾಕಿ ಇಡ್ತಾಯಿದ್ದೀನಿ. ಈಗ ಇದು ಬೇಯೋಷ್ಟರಲ್ಲಿ ಚಪಾತಿ ಹಾಕ್ಕೊಳ್ತೀನಿ. ನಾವು ಚಪಾತಿ ಹಾಕ್ಕೊಳ್ತೀವಿ ಅನ್ನೋದಕ್ಕಿಂತ ಒಂದು 10 ನಿಮಿಷ ಮುಂಚೆ ಇಟ್ಟು ಕಲಸಿ ನೆನೆಸಿಟ್ರೆ ಸಾಕು, ಚೆನ್ನಾಗಿ ನೆಂದಿರುತ್ತೆ, ಚಪಾತಿನೂ ಚೆನ್ನಾಗಿ ಬರುತ್ತೆ. ನಾನು ಹಾಗೆ ಮಾಡೋದು. ನೋಡಿ, ಚಪಾತಿ ಹಾಕ್ಕೊಳ್ತಾ ಇದ್ದೀನಿ ಬೇಯಲಿಕ್ಕೆ. ಚಪಾತಿಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಬೀಟ್ರೋಟ್ ಪಲ್ಯ. ನನ್ನ ಮಗಳಂತೂ ಸಾಂಬಾರೇ ಹಾಕ್ಸ್ಕೊಂಡು ಹೋಗೋದಿಲ್ಲ, ಚಪಾತಿ ಜೊತೆ ಪಲ್ಯ ಇದ್ದರೆ ಸಾಕು ಅವ್ರಿಗೆ. ತುಂಬ ಇಷ್ಟಪಟ್ಟು ತಿಂತಾರೆ ಬೀಟ್ರೋಟು ಮತ್ತು ಕ್ಯಾರೆಟ್ ಪಲ್ಯ ಅಂತಂದರೆ. ಈಗ ಚಪಾತಿ ರೆಡಿ ಆಯಿತು. ಬೀಟ್ರೋಟ್ ಪಲ್ಯ ನೋಡೋಣ. ನೋಡಿ, ಇದು ಈಗ ಆಗಿದೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ಮಿಕ್ಸ್ ಮಾಡಿಕೊಂಡ್ರೆ ಬೀಟ್ರೋಟ್ ಪಲ್ಯ ರೆಡಿ ಆಯಿತು ವಿತ್ ಚಪಾತಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ, ಫುಲ್ಲು ರೆಡ್ಡಿಶ್ ಆಗಿದೆ. ಇದು ಫ್ರೆಶಾಗಿ ತೋಟದಿಂದ ಕಿತ್ಕೊಬಂದು ಮಾಡಿರೋಂಥ ಬೀಟ್ರೋಟ್. ಯಾವುದೇ ರೀತಿ ಫ್ರಿಜ್ಜಲ್ಲಿ ಇಟ್ಕೊಂಡು
ಅಥವಾ ಮಾರ್ಕೆಟಿಂದ ತೊಗೊಬಂದಿದ್ದಾಗಲಿ ಅಲ್ಲ. ಹಾಗಾಗಿ ಇದು ಫ್ರೆಶ್ ಆಗಿರೋದ್ರಿಂದ ಅಷ್ಟು ಕಲರ ಕಾಣುತ್ತಾ ಇದೆ ಅಷ್ಟೇ. ವಾವ್, ಸೂಪರ್ ಅಲ್ಲ. ಇವತ್ತಿನ ನನ್ನ ಕುಕ್ಕಿಂಗ್ ವ್ಲಾಗ್ ಇದಾಗಿತ್ತು. ಬೀಟ್ರೋಟ್ ಪಲ್ಯ, ಹೆಲ್ತಿ ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ. ಯಾರಿಗೆಲ್ಲ ಇಷ್ಟ ಆಯಿತು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಇನ್ ಮೈ ಚಾನೆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಬಾಯ್ ಬಾಯ್.